ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ತ್ಯಾಗ ಬಲಿದಾನದ ಸಂಕೇತವಾಗಿ ಆಚರಿಸುವ ಈದ್ ಆದ್ ಬಕ್ರೀದ್ ಹಬ್ಬದ ದಿನದಂದು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮಸೀದಿ ಗುರುಗಳಾದ ಜಾಬೀರ್ ಹಜರತ್ ಹಾಗೂ ಅಬ್ದುಲ್ ಕರೀಂ ಹಜರತ್ ರವರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಸಮನ್ವಯ ಸಾರಿದರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಸರ್ದಾರ್ ರವರು, ಕಾವಲುಪಡೆಯ ತಾಲೂಕಾಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು, ಕೋಡಳ್ಳಿ ಸರ್ದಾರ್ ನಿಜಾಮ್ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದರು. ಇದೇ ವೇಳೆ ಮುಸ್ಲಿಂ ಬಾಂಧವರು ಹಾಜರಿದ್ದರು ಹಾಗೂ ಕಾವಲುಪಡೆಯ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು, ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ರವರು, ಗಜಾ ಈಶ್ವರ್ ಹಾಗೂ ಸಾದಿಕ್ ಪಾಷಾ ಹಾಗೂ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯ ಆರಕ್ಷಕರು ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದರು. ಹಾಗೆ ನನ್ನ ಮಿಮಿಕ್ರಿ ರಾಜ್ GPT ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸ್ನೇಹಿತರೆ, ಧನ್ಯವಾದಗಳು, ನಮಸ್ಕಾರ. ಎಲ್ಲರಿಗೂ ನನ್ನೆಲ್ಲ ಆತ್ಮೀಯ ಮುಸಲ್ಮಾನ ಸಹೋದರರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಸಮಸ್ತ ಮುಸ್ಲಿಂ ಬಾಂಧವರು ನಡೆದಂಥ ಬಕ್ರೀದ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಗುಂಡ್ಲುಪೇಟೆ ಪೊಲೀಸ್ ಠಾಣಾ ವತಿಯಿಂದ ಅಧಿಕಾರಿ ಸಿಬ್ಬಂದಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ ಅಂತ ಹೊರಟಿರ್ತಾರೆ. ಯನ್ನು ಸಾರುವ ಮುಸಲ್ಮಾನ ಬಂಧುಗಳಿಗೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆ ವತಿಯಿಂದ ಶುಭಾಶಯಗಳು, ಬಕ್ರೀದ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ನಾಡಿನ ಜನತೆಗೆ ಇಂದು ಬಕ್ರೀದ್ ಹಬ್ಬ ಒಂದು ನಮಗೆ ಎಲ್ಲ ಸಂತೋಷ ತಂದಿರ್ತದೆ. ಮತ್ತು ನಾವು ಜಾನುವಾರುಗಳನ್ನು ಕುರ್ಬಾನಿ ಮಾಡಿ ನಾವು ದಾನಗಳು ಮಾಡಿ 3 ದಿನ ಈ ಹಬ್ಬನ ಆಚರಣೆ ಮಾಡ್ತೀವಿ. ಎಲ್ಲ ನಾಡಿನ ಸಮಸ್ತ ಜನರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಎಲ್ಲ ಸಮಸ್ತ ನಮ್ಮ ಭಾರತ ದೇಶದ ಜನತೆಗೆ ತ್ಯಾಗ ಬಲಿದಾನದ ಸಂಕೇತವಾದ ಈದುಲ್ ಅಧಾ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಹಲವು ಪರೀಕ್ಷೆಗಳ ನಂತರ ಈ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಕುರಾನ್ನಲ್ಲಿದೆ. ನಮ್ಮ ನಬಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಒಂದು ಅವರು ಪರೀಕ್ಷೆಗೆ ಒಳಪಟ್ಟು ಈ ಹಬ್ಬವನ್ನು ಸೃಷ್ಟಿಕರ್ತನಾದ ಅಲ್ಲಾಹುವಿನಿಂದ ಈ ಒಂದು ಹಬ್ಬ ಅತ್ಯಂತ ಸಂತೋಷಕರವಾದ ಈ ಹಬ್ಬಕ್ಕೆ ನಾವು ಕುರಿ, ಮೇಕೆ, ಆಡು ಈ ರೀತಿ ಒಂದು ಅದನ್ನು ಬಲಿ ಕೊಟ್ಟು ಅದನ್ನು ಅಲ್ಲಾಹಕ್ಕೋಸ್ಕರ ಬಲಿ ಕೊಟ್ಟು ಆ ಮಾಂಸವನ್ನು ದಾನ ಮಾಡುವ ಮೂಲಕ ಈ ಹಬ್ಬವನ್ನು ಆಚರಿಸ್ತೇವೆ. ಮತ್ತು ಅತ್ಯಂತ ಒಂದು ಅನಾಥ ಮಕ್ಕಳಿಗೆ ನಮ್ಮ ಮಕ್ಕಳಂತೆ ಕಾಣುವಂಥ ಹಬ್ಬ ಈ ಹಬ್ಬವಾಗಿರ್ತದೆ. ಹಾಗಾಗಿ ಎಲ್ಲರೂ ಪರಸ್ಪರ ಶಾಂತಿಯಿಂದ, ಸೌಹಾರ್ದತೆಯಿಂದ, ಸಮಾನತೆಯಿಂದ ಈ ಹಬ್ಬವನ್ನು ಆಚರಿಸ್ತೇವೆ. ಮುಖ್ಯವಾಗಿ ಪ್ರೀತಿಯ ಹುಟ್ಟುವಂಥ ಹಬ್ಬ ಈ ಹಬ್ಬವಾಗಿರ್ತದೆ. ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಆತ್ಮೀಯ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ನನ್ನ ಸಹೋದರ ಬಾಂಧವರಿಗೆ ತ್ಯಾಗ ಬಲಿದಾನದ ಅಂಗವಾಗಿ ಆಚರಣೆ ಮಾಡತಕ್ಕಂಥ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ಎಲ್ಲ ನನ್ನ ಸರ್ವ ಜನಾಂಗದ ನನ್ನ ಸಹೋದರ ಬಂಧುಗಳು, ನನ್ನ ಆತ್ಮೀಯ ಸ್ನೇಹಿತರಿಗೂ ಈ ಒಂದು ಹಬ್ಬದ ಅಂಗವಾಗಿ ಅವರಿಗೆ ಒಂದು ಶುಭಾಶಯವನ್ನು ಕೋರುತ್ತಾ, ದೇವರು ನಮ್ಮೆಲ್ಲರನ್ನು, ಎಲ್ಲ ಜನಾಂಗದವರನ್ನು ಸರ್ವ ಜನಾಂಗದ ಶಾಂತಿಯ ತೋಟವೆಂದು ಭಾವಿಸಿ ನಾವೆಲ್ಲ ಸಹೋದರರಂತೆ ಬಾಳ್ವೆ ನಡೆಸಲು ಆ ಭಗವಂತ ಸಹಕರಿಸಲಿ ಎಂದು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ. ಜನತೆಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಪ್ರೀತಿಯ ಅಬ್ದುಲ್ ರಶೀದ್. ಎಲ್ಲರೂ ಸುಖವಾಗಿರಿ, ಶುಭವಾಗಿರಿ, ಚೆನ್ನಾಗಿರಿ. ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಸಂತೋಷ ಸಡಗರದಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಿ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ಈಗ ನೋಡಿ, ಎಲ್ಲ ಕಡೆ ಒಂದು ಕೋಮು ಗಲಭೆ ಹೇಳ್ತಿದೆ. ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲ ಅಣ್ಣ ತಮ್ಮರ ಕಡೆಗೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಂದೇ. ಈ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವೆಲ್ಲ ಭಾರತೀಯರು, ಮೊದಲು ಭಾರತೀಯರಾಗಿ ಬಾಳೋಣ. ಸೌಹಾರ್ದತೆ ಹಾಗೂ ಸೋದರತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಹಬ್ಬ ಎಲ್ಲರಿಗೂ ಶಾಂತಿ, ಸಮೃದ್ಧಿ, ಈ ನಾಡಿನಲ್ಲಿ ಏನು ಕೋಮುಗಲಭೆ ಆಗ್ತಾ ಇದೆ ಅದನ್ನೆಲ್ಲ ನಿವಾರಿಸಿ ಶಾಂತಿ ನೆಲೆಸಲಿ ಅಂತ ಈ ಮೂಲಕ ನಾನು ಬಯಸ್ತೇನೆ. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ಗುಂಡ್ಲುಪೇಟೆಯ ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ
ಹಾರ್ದಿಕ ಶುಭಾಶಯಗಳು. ಇವತ್ತು ತುಂಬ ಸಂತೋಷದ ದಿನ. ನಮ್ಮ ಮುಖಂಡರುಗಳು ಹಾಗೂ ಹಿರಿಯರು ಹಾಗೂ ಗುರು ಹಿರಿಯರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇವತ್ತು ನಮ್ಮ ಕುರಿಗಳನ್ನು ದಾನ ಮಾಡಿ ಎಲ್ರಿಗೂ ಬಡವರ ಬಗ್ಗರಿಗೆ ಹಂಚೋದು ನಮ್ಮ ಮುಖ್ಯವಾದ ಕಾರ್ಯಕ್ರಮ ಇರ್ತದೆ. ಇದು 3 ದಿನಗಳ ಕಾಲ ಇರ್ತದೆ. ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಕರ್ನಾಟಕ ಜನತೆಗೆ ತಿಳಿಸೋದೇನಂತಂದರೆ ಇವತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಈ ಹಬ್ಬ ನಾಡಿನಂತೆ 3 ದಿನ ನಡೀತಿದೆ. ಈ ಹಬ್ಬಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಾವು ಸ್ವಾಗತ ಬಯಸ್ತೀವಿ. ಕಿರಿಯರು ಎಲ್ಲರಿಗೂ ಸ್ವಾಗತ ಬಯಸಿ ಈ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕನ್ನಡ. ಆಗ್ಬಿಡ್ತಾರೆ ನಮ್ಗೆ ಅವ್ರು ಒಂದ್ಗಳಿಗೆ ಹೇಳ್ತಿದ್ರ ಹಾಂ ಸರ್